ಶಿಗ್ಗಾವಿಯಲ್ಲಿ ಇವತ್ತು ಸಿಎಂ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಬೆಂಗಳೂರಿನಿಂದ ಈ ಹಿನ್ನೆಲೆಯಲ್ಲಿ ಶಿಗ್ಗಾವಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು. HAL ಏರ್ಪೋರ್ಟ್ನಿಂದ ಶಿಗ್ಗಾವಿಗೆ ಪ್ರಯಾಣವನ್ನ ಬಸವರಾಜ ಬೊಮ್ಮಾಯಿ ಅವರು ಬೆಳೆಸಿದ್ದಾರೆ. ಇವತ್ತು 11 ಗಂಟೆಗೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ನಾಮಪತ್ರ ಸಲ್ಲಿಕೆ ಆದಮೇಲೆ ಕಾರ್ಯಕರ್ತರ ಜೊತೆ ಸಭೆಯನ್ನ ಕೂಡ ನಡೆಸುತ್ತಾರೆ. ಸಭೆ ಬಳಿಕ ರಾತ್ರಿ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನ ಹೂಡಲಿಕ್ಕೆ ಸಿದ್ಧತೆಗಳಾಗಿದೆ. ಈಗಾಗಲೇ ಹುಬ್ಬಳ್ಳಿ ತಲುಪಿದ್ದಾರೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು. ಈಗಾಗಲೇ ಆದರ್ಶ ನಗರದಲ್ಲಿರುವಂತಹ ತಮ್ಮ ಮನೆಗೆ ಹೋಗಿದ್ದಾರೆ. ಅಲ್ಲಿಂದ ಅಮರಗೋಳದಲ್ಲಿರುವ ತಮ್ಮ ತಂದೆ ತಾಯಿ ಸಮಾಧಿ ಬಳಿ ತೆರಳಿ ಪೂಜೆಯನ್ನು ಸಲ್ಲಿಸಿ ಅದಾದ ಮೇಲೆ ಶಿಗ್ಗಾವಿಗೆ ಪ್ರಯಾಣವನ್ನು ಕೂಡ ಅವರು ಬೆಳೆಸ್ತಾರೆ. ಮೊದಲಿಗೆ ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೀಲಿಕ್ಕೆ ಅಂತ ಹೇಳಿ ಅವರ ಸಮಾಧಿ ಬಳಿಗೆ ಹೋಗಿ ಅಲ್ಲಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಂಡು ಆನಂತರ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಿಂದ ಶಿಗ್ಗಾವಿಗೆ ಹೊರಟಿದ್ದಾರೆ. ನೋಡಿ, ಶಿಗ್ಗಾವಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅಂತ ಹೇಳಿ ಈಗಾಗಲೇ ಹೊರಟಿದ್ದಾರೆ. HAL ಏರ್ಪೋರ್ಟ್ನಿಂದ ಶಿಗ್ಗಾವಿಗೆ ಹೊರಟರು. ಇವತ್ತು 11 ಗಂಟೆ ಸುಮಾರಿಗೆ ಬೊಮ್ಮಾಯಿ ಅವರು ನಾಮಪತ್ರವನ್ನು ಕೂಡ ಸಲ್ಲಿಸ್ತಾರೆ. ಅದಾದ ಮೇಲೆ ಕಾರ್ಯಕರ್ತರ ಜೊತೆಯಲ್ಲಿ ಅವರು ಚರ್ಚೆಯನ್ನು ಕೂಡ ನಡೆಸ್ತಾರೆ. ಸಭೆ ಆದ ಮೇಲೆ ರಾತ್ರಿ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನು ಹೂಡ್ತಾರೆ. ಈಗಾಗಲೇ ಅವರು ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ದಾರೆ ಹುಬ್ಬಳ್ಳಿಗೆ. ಆದರ್ಶ ನಗರದಲ್ಲಿರುವಂತಹ ಅವರ ಮನೆಗೆ ಹೋಗಿದ್ದಾರೆ. ಸೊ ಅಲ್ಲಿಂದ ಸೀದಾ ಅಮರಗೋಳದಲ್ಲಿ ಅವರ ತಂದೆ ತಾಯಿಗಳ ಸಮಾಧಿ ಇದೆ, ಅಲ್ಲಿಗೆ ಹೋಗ್ತಾರೆ.